ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ಇನ್ನೊಂದು ಪ್ರೋಗ್ರಾಮ್ ನೋಡ್ತಿದ್ದೀವಿ. ಅದು ಯಾವುದು ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು. ಅಗೇನ್ ಇದನ್ನು ಬಂದುಬಿಟ್ಟು ನಾವು ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಯೂಸ್ ಮಾಡಿನೇ ಮಾಡಬೇಕಾಗಿರೋದು. ಸೊ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ತಿದ್ದಂಗೆ ನಾನು ಬಂದುಬಿಟ್ಟು ಆನ್ಲೈನ್ ಕಂಪೈಲರ್ಸ್ ಯೂಸ್ ಮಾಡ್ತಿದ್ದೀನಿ. ನಾವು ಬಂದುಬಿಟ್ಟು ನಮ್ಮ ಕಾಲೇಜಲ್ಲಿ ಯೂಸ್ ಮಾಡೋದು ಟರ್ಬೋ C++ ಕಂಪೈಲರ್ ಹೆಸರು. ಸೊ ಅದ್ರಲ್ಲಿ ಬಂದುಬಿಟ್ಟು iostream.h ಹಾಕಬೇಕು, conio.h, iomanip.h ಹಾಕಬೇಕು. ಆದರೆ ಇಲ್ಲಿ ಬಂದುಬಿಟ್ಟು ಆನ್ಲೈನ್ ಕಂಪೈಲರ್ಸಲ್ಲಿ iostream.h ಅವೈಲೇಬಲ್ ಇಲ್ಲ, iomanip.h ಅವೈಲೇಬಲ್ ಇಲ್ಲ. ಇನ್ಸ್ಟೆಡ್ iostream iomanip ಅಂತ ಹಾಕಬೇಕಾಗಿದೆ. ಅದಾದಮೇಲೆ cout ಬಂದುಬಿಟ್ಟು std ಸ್ಕೋಪ್ ರೆಸಲ್ಯೂಷನ್ ಆಪ್ರೇಟರ್ cout ಕೊಡಬೇಕು ಆನ್ಲೈನ್ ಕಂಪೈಲರ್ಸಲ್ಲಿ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಐ ಯೂಸಿಂಗ್ ಈ ಸ್ಟೇಟ್ಮೆಂಟ್ ಬಂದುಬಿಟ್ಟು ಎಕ್ಸಿಕ್ಯೂಟ್ ಮಾಡಬೇಕು. ಅದು ಬಂದುಬಿಟ್ಟು ಯೂಸಿಂಗ್ ನೇಮ್ ಸ್ಪೇಸ್ std ಕೊಟ್ಟರೆ ಇದು ನಾರ್ಮಲ್ cout ಸ್ಟೇಟ್ಮೆಂಟ್ಸ್ ನಾವು ಯೂಸ್ ಮಾಡೋಕ್ಕಾಗುತ್ತೆ. ಸೊ ಅಷ್ಟೇ. ಇದು ಬಂದುಬಿಟ್ಟು ಸ್ವಲ್ಪ ಚೇಂಜಸ್ ಆಗಿರುತ್ತೆ. ನಾನು ಈ ಥರ ಕಮೆಂಟ್ಸಲ್ಲಿ ಕೊಡೋದು ಇದರ್ ಇಟ್ ವಿಲ್ ಬಿ ಅ ಸಿಂಟ್ಯಾಕ್ಸ್ ಆರ್ ಬಂದು ಆನ್ಲೈನ್ ಕಂಪೈಲರ್ ಮತ್ತು ಟರ್ಬೋ ಸಿಗಿರೋ ವ್ಯತ್ಯಾಸ ಇರುತ್ತೆ ಅಷ್ಟೇ. ಸೊ ಇವಾಗ ಲಿಂಕರ್ ಸೆಕ್ಷನಲ್ಲಿ ಈ ಒಂದು ಸಿಂಪಲ್ ಇಂಟ್ರೆಸ್ಟ್ ಪ್ರೋಗ್ರಾಮ್ಗೆ ಈ 3 ಹೆಡರ್ ಫೈಲ್ಸ್ ನಾವು ಬಂದುಬಿಟ್ಟು ಲಿಂಕ್ ಮಾಡಬೇಕು. ಯಾವುದದು iostream.h ಇನ್ಪುಟ್ ಔಟ್ಪುಟ್ಗೆ, conio.hಗೆ, ಆಮೇಲೆ iomanip ಬಂದುಬಿಟ್ಟು ಮ್ಯಾನಿಪುಲೇಟರ್ಸ್ ಸೆಟ್ ಡಬ್ಲ್ಯೂ ಆಮೇಲೆ ಎಂಡೆಲ್ ಎಲ್ಲ ಇದರಲ್ಲಿ ಬರುತ್ತೆ iomanipಲ್ಲಿ. ಆಮೇಲೆ ಈ ಸ್ಟೇಟ್ಮೆಂಟ್ ನಾನು ಹೇಳಿದೆ. ಅದಾದಮೇಲೆ ಕ್ಲಾಸ್ ಬಂದುಬಿಟ್ಟು ಕೀವರ್ಡ್ ಅದು ಇನ್ಕ್ಲೂಡ್ ಮಾಡಬೇಕು. SI ಏನಪ್ಪ ಅಂದರೆ ಇಟ್ ಇಸ್ ಅ ಕ್ಲಾಸ್ ನೇಮ್. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಇರೋದ್ರಿಂದ ನಾನು SI ಕೊಟ್ಟಿದ್ದೀನಿ, ಬೇರೆ ಯಾರು ಬೇಕಾದರೂ ಕೊಡ್ಬೋದು. ಅದಾದಮೇಲೆ ಇಲ್ಲಿ ಪ್ರೈವೇಟ್ ಡೇಟಾ ಮೆಂಬರ್ಸ್ ಪ್ರೈವೇಟ್ ಇದೇ ಇಲ್ಲ ಅಂದರೆ ಇಟ್ ಇಸ್ ಬೈ ಡಿಫಾಲ್ಟ್ ಕನ್ಸಿಡರ್ಡ್ ಆ್ಯಸ್ ಪ್ರೈವೇಟ್, ಅದು ನಿಮ್ಗೆ ಗೊತ್ತಿದೆ. ಆಕ್ಸೆಸ್ ಸ್ಪೆಸಿಫೈಯರ್ ಡಿಫಾಲ್ಟ್ ಆಗಿರೋದು ಪ್ರೈವೇಟ್. ಇದು ಬಂದುಬಿಟ್ಟು ಪಬ್ಲಿಕ್ ಕೊಡ್ಬೋದು. ಆ್ಯಂಡ್ ಇಫ್ ಯು ಗಿವ್ ಪ್ರೈವೇಟ್ ಏನಾಗುತ್ತೆ ಅಂದರೆ ಓನ್ಲಿ ದೀಸ್ ಮೆಂಬರ್ ಫಂಕ್ಷನ್ಸ್ ಕ್ಯಾನ್ ಯೂಸ್ ದೀಸ್ ಡೇಟಾ ಮೆಂಬರ್ಸ್ ಅಂತ. ಸೊ ಅದರಿಂದ ನಾವು ಪ್ರೈವೇಟ್ ಕೊಡ್ತಿರೋದು. ಅದಾದಮೇಲೆ ಪಬ್ಲಿಕಲ್ಲಿ ಈ ಪ್ರೋಗ್ರಾಮ್ಗೆ ನಾವು 3 ಮೆಂಬರ್ ಫಂಕ್ಷನ್ ಯೂಸ್ ಮಾಡ್ತಿದ್ದೀವಿ. ಯಾವುದಪ್ಪ ಅಂದರೆ ಗೆಟ್ಡಿ, ಪುಡ್ಡಿ, ಗೆಟ್ಟಿ ಬಂದುಬಿಟ್ಟು ಡೇಟಾ ಬಂದುಬಿಟ್ಟು ಇನ್ಪುಟ್ ತೊಗೊಳೋದಕ್ಕೆ, ಪುಡ್ಡಿ ಬಂದುಬಿಟ್ಟು ಡಿಸ್ಪ್ಲೇ ಮಾಡೋದಕ್ಕೆ, ಇದು ಬಂದುಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಈ 3 ಬಂದುಬಿಟ್ಟು ನಾವು ಯೂಸ್ ಮಾಡ್ತಿದ್ದೀವಿ. ಸೊ ಈಗ ಬಂದುಬಿಟ್ಟು ಕ್ಲಾಸ್ ಡೆಫಿನೇಷನ್ ಆಯಿತು. ಇಲ್ಲಿ ಬ್ರೇಸಸ್ ಕ್ಲೋಸ್ ಮಾಡಿ ಸೆಮಿಕೋಲನ್ ಕೊಟ್ಟಾಯಿತು. ಇಟ್ ಮೀನ್ಸ್ ದಟ್ ಕ್ಲಾಸ್ ಡೆಫಿನೇಷನ್ ಮುಗ್ದಿದೆ ಅಂತ. ಸೊ ಕಮಿಂಗ್ ಟು ಫಂಕ್ಷನ್ ಡೆಫಿನೇಷನ್. ಫಂಕ್ಷನ್ ಡೆಫಿನೇಷನ್ ಇಲ್ಲೂ ಬಂದುಬಿಟ್ಟು ನಾವು ಔಟ್ಸೈಡ್ ದ ಕ್ಲಾಸೇ ಬಂದುಬಿಟ್ಟು ಮಾಡಿರೋದ್ರಿಂದ ಔಟ್ಸೈಡ್ ದ ಕ್ಲಾಸೇ ಬಂದುಬಿಟ್ಟು ಫಂಕ್ಷನ್ ಡಿಫೈನ್ ಮಾಡಿದ್ದೀವಿ. ಸೊ ಅದಕ್ಕೆ ಬ್ರೇಸಸ್ ಓಪನ್ ಮಾಡಿ ಫಸ್ಟ್ ಇನ್ಪುಟ್ ತೊಗೊಳೋದಕ್ಕೆ ಏನೇನು ಇನ್ಪುಟ್ ಬೇಕು ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವ್ಯಾಲ್ಯೂಸ್ ಆಫ್ PTR ಬೇಕು. PTR ಪ್ರಿನ್ಸಿಪಲ್, ಇದು ಬಂದುಬಿಟ್ಟು ಟೈಮು, ಇದು ರೇಟ್. ಇದು ಬಂದುಬಿಟ್ಟು ಇಟ್ ಡಸಂಟ್ ಬಿಲಾಂಗ್ ಟು ಕಂಪ್ಯೂಟರ್ ಸೈನ್ಸ್, ಇದು ಬಂದುಬಿಟ್ಟು ಮ್ಯಾಥಮೆಟಿಕಲ್ ಸಿಂಪಲ್ ಇಂಟ್ರೆಸ್ಟ್ ಹೋಗುತ್ತೆ. ಸೊ ನಾವು ಬಂದುಬಿಟ್ಟು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಕೆಲವೊಂದು ಪ್ರೋಗ್ರಾಮ್ಸ್ ಆಗಿರೋದು ಲೈಕ್ ಕ್ವಾಡ್ರೆಟಿಕ್ ಇಕ್ವೇಷನ್ ಆಗಲಿ ಇದಾಗಲಿ ನಾವು ಬಂದುಬಿಟ್ಟು ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ ಫುಲ್ ಈಸಿ. ಇದು ಮತ್ತು ಫಂಕ್ಷನ್ ಓವರ್ಲೋಡಿಂಗ್ ಕೂಡ, ದಟ್ ಈಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಇವೆಲ್ಲ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್. ಈಗ ಪ್ರಿನ್ಸಿಪಲ್, ಟೈಮ್, ರೇಟಿಗೆ ಬಂದುಬಿಟ್ಟು PTR ಅಂತ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಎಂಟರ್ ದ ವ್ಯಾಲ್ಯೂಸ್ ಆಫ್ PTR, ಯೂಸರಿಂದ ವ್ಯಾಲ್ಯೂಸ್ ತೊಗೋತಿದ್ದೀವಿ ಈ 3ಕ್ಕೂ. ಸೊ ಅದಾದಮೇಲೆ ಎಂಡಲ್ ಅಗೇನ್ ಇದು ಬಂದುಬಿಟ್ಟು ಫಾರ್ಮ್ಯಾಟಿಂಗ್ ಆಗುತ್ತೆ. ಈ ಒಂದು ಸೆಂಟೆನ್ಸ್ ಡಿಸ್ಪ್ಲೇ ಆಗಿದ ತಕ್ಷಣ ನೆಕ್ಸ್ಟ್ ಲೈನ್ಗೆ ಹೋಗಿ ನೀವು ಎಂಟರ್ ಮಾಡೋ ಹಾಗೆ ಕಂಪೈಲರ್ ಬಂದುಬಿಟ್ಟು ನಿಮ್ಗೆ ಸೆಟ್ ಮಾಡುತ್ತೆ. ಎಂಡಲ್ ಯೂಸ್ ಮಾಡಿದರೆ. ಮಾಡಿಲ್ಲ ಅಂದರೆ ಇಲ್ಲೇ ಬಂದುಬಿಟ್ಟು ನೆಕ್ಸ್ಟ್ ಲೈನ್ ಈ ಸ್ಟೇಟ್ಮೆಂಟ್ ಇವಾಗ ಸಪೋಸ್ ಇದೇ ಬಂದುಬಿಟ್ಟು ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿದೆ ಅಂದರೆ ಇಲ್ಲಿಂದನೇ ನಾವು ಇನ್ಪುಟ್ ಕೊಡೋ ಹಾಗಿರುತ್ತೆ ಎಂಡಲಿಂದ. ಇಲ್ಲ ಅಂದರೆ ಸೊ ಸ್ವಲ್ಪ ಬೆಟರಾಗಿ ಕಾಣಿಸೋದಕ್ಕೆ ಯೂಸ್ ಎಂಡಲ್ ಆ್ಯಂಡ್ ಆಲ್. ಸೊ ಅದಾದಮೇಲೆ PTR ವ್ಯಾಲ್ಯೂಸ್ ಇನ್ಪುಟ್ ತೊಗೊಂಡಿದ್ದಾದಮೇಲೆ ಇದು ಸಿಇನ್ ಸ್ಟೇಟ್ಮೆಂಟ್. ಓಕೆನಾ, ಇದು ಇನ್ಪುಟ್ ತೊಗೊಳ್ಳೋದು ಅಷ್ಟೇ. ಬರೀ 2 ಸ್ಟೇಟ್ಮೆಂಟ್ ಇನ್ಪುಟ್ಟಲ್ಲಿ. ಇದು ತುಂಬ ಈಸಿ ಪ್ರೋಗ್ರಾಮ್. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಪ್ಲೇ ಏನು, cout ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಇದು ಬಂದುಬಿಟ್ಟು ಡಿಸ್ಪ್ಲೇ ಮಾಡಬೇಕು. ಇಲ್ಲಿ ಡೇಟಾ ಮೆಂಬರ್ಸ್ ನಾವು ಡಬಲ್ ತೊಗೊಂಡಿದ್ದೀವಿ. ಯಾಕಂದರೆ ಆ್ಯಸ್ ವಿ ನೋ ಸಿಂಪಲ್ ಇಂಟ್ರೆಸ್ಟ್ ಅದು ಬಂದುಬಿಟ್ಟು ತುಂಬ ಲಾರ್ಜ್ ಅಮೌಂಟ್ ಮನಿ ಮ್ಯಾಟರ್ ಅಲ್ವಾ. ಸೊ ಅದು ಬಂದುಬಿಟ್ಟು ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಲಾರ್ಜ್ ರೇಂಜ್ ವ್ಯಾಲ್ಯೂಸ್ ಜೊತೆ ಡೀಲ್ ಮಾಡಬೇಕು. ಸೊ ಇಟ್ ಇಸ್ ಡಬಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ PTR. ಆ್ಯಂಡ್ ಅದರಲ್ಲಿ ಡೆಸಿಮಲ್ಸು ಇರೋಕ್ಕೆ ಚಾನ್ಸಸ್ ಇದೆ ಅಲ್ವಾ. ಸೊ ಅದರಿಂದ ನಾವು ಡಬಲ್ ಯೂಸ್ ಮಾಡಿದ್ದೀವಿ. SIU ಬಂದುಬಿಟ್ಟು ಫೈನಲ್ ರಿಸಲ್ಟ್ ಸಿಂಪಲ್ ಇಂಟ್ರೆಸ್ಟ್ ಬಂದುಬಿಟ್ಟು ಡಬಲಲ್ಲಿ ಇರೋಕ್ಕೆ ಚಾನ್ಸಸ್ ಇದೆ. ಇರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಇರೋದಕ್ಕೆ ಚಾನ್ಸಸ್ ಇದೆ. ಸೊ ಬಂದುಬಿಟ್ಟು ಅದರಿಂದ ಯು ಆರ್ ಕನ್ಸಿಡರಿಂಗ್ ಡಬಲ್ ನಾಟ್ ಇಂಟ್. ಬಟ್ ಆದರೆ ಫ್ರೀಕ್ವೆನ್ಸಿಯಲ್ಲಿ ಆ್ಯಂಡ್ ಮೆನಿ ಅದರ್ ಪ್ರೋಗ್ರಾಮ್ಸಲ್ಲಿ ನಾವು ಇಂಟು ಯೂಸ್ ಮಾಡ್ತೀವಿ, ಫ್ಲೋಟು ಯೂಸ್ ಮಾಡ್ತೀವಿ. ಸೊ ಅದು ಬಂದುಬಿಟ್ಟು ಕೇರ್ಫುಲ್ ಆಗಿರಿ. ಸೊ SIಯಲ್ಲಿ ಯು ಆರ್ ಸ್ಟೋರಿಂಗ್ ದ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ. ಸೊ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಇದನ್ನು ಡಿಸ್ಪ್ಲೇ ಮಾಡ್ತೀವಿ ಅಷ್ಟೇ. ಇಲ್ಲಿ ಬಂದುಬಿಟ್ಟು ಲೆಟ್ಸ್ ಗಿವ್ ದ ಎಂಡಲ್ ಸ್ಟೇಟ್ಮೆಂಟ್. ಓಕೆನಾ, ಇದು ಕೊಟ್ಟಾಯಿತು. ಅದಾದಮೇಲೆ ಇದು ಬಂದುಬಿಟ್ಟು ಡಿಸ್ಪ್ಲೇ ಮಾಡೋದಕ್ಕಷ್ಟೇ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಇಸ್ ವೆರಿ ಈಸಿ. ಆ 3 ವ್ಯಾಲ್ಯೂಸ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಡಿವೈಡೆಡ್ ಬೈ 100. ಇಲ್ಲಿ 2 ವಿಷಯ ಇದೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. SI ಈಕ್ವಲ್ ಟು ಈ ಬ್ರೇಸಸ್ ಯಾಕೆ ಅಂದರೆ ಮೊದಲು ಈ ಎಲ್ಲನೂ ಬಂದುಬಿಟ್ಟು ನಾವು ಮಲ್ಟಿಪ್ಲೈ ಮಾಡಿ ಎಂಟೈರ್ ವ್ಯಾಲ್ಯೂನ 100ಇಂದ ಡಿವೈಡ್ ಮಾಡಬೇಕು. ಕಾಣಿಸ್ತಿದೆ ನಾವು ಎಲ್ಲ 3 ಮಲ್ಟಿಪ್ಲೈ ಮಾಡಿ ಆಮೇಲೆ ಬಂದುಬಿಟ್ಟು 100ಇಂದ ನಾವು ಡಿವೈಡ್ ಮಾಡಬೇಕು. ಆದರೆ ಇಫ್ ಯು ಗಿವ್ ಈ ಬ್ರೇಸಸ್ ಬಂದುಬಿಟ್ಟು ರಿಮೂವ್ ಮಾಡಿಬಿಟ್ಟು ಹಾಗೆ ಕೊಟ್ಟರೆ ಈ R ವ್ಯಾಲ್ಯೂ ಮಾತ್ರ 100ಅಲ್ಲಿ ಡಿವೈಡ್ ಆಗಿಬಿಟ್ಟು ಅದು ಬಂದುಬಿಟ್ಟು PTಗೆ ಮಲ್ಟಿಪ್ಲೈ ಆಗುತ್ತೆ. ವಿ ಡೋಂಟ್ ನೀಡ್ ದಟ್. ವಿ ನೀಡ್ ಎಂಟೈರ್ ಥಿಂಗ್ನ ಬಂದುಬಿಟ್ಟು ಮಲ್ಟಿಪ್ಲೈ ಮಾಡಿ ಆಮೇಲೆ ಅದನ್ನು 100ಇಂದ ಡಿವೈಡ್ ಮಾಡಬೇಕು. ಆ್ಯಂಡ್ ಇಲ್ಲಿ 100.0 ಯಾಕೆ ಕೊಟ್ಟಿದ್ದೀವಿ ಅಂದರೆ ವಿ ಆರ್ ಯೂಸಿಂಗ್ ಡಬಲ್ ವ್ಯಾಲ್ಯೂನು ಡಬಲ್ ಡೇಟಾ ಟೈಪ್ ಫಾರ್ SIನು. ಸೊ ಅದು ಬಂದುಬಿಟ್ಟು ಏನು ಓವರ್ ಹೆಡ್ ಬೇಡ ಅಂತ ಹೇಳ್ಬಿಟ್ಟು 100.0 ಅಂತ ಇಲ್ಲಿ ಮಾಡಿರೋದು ಅಷ್ಟೇ ಕ್ಯಾಲ್ಕುಲೇಷನ್ ಪಾರ್ಟ್. ನೆಕ್ಸ್ಟ್ ಅಗೇನ್ ಇಲ್ಲಿ ಇಂಟ್ ಮೇನ್, ಆ್ಯಕ್ಚುಲಿ ಇಲ್ಲಿ ವಾಯ್ಡ್ ಮೇನ್ ಇರೋದು. ನಾನು ಬಂದುಬಿಟ್ಟು ಆನ್ಲೈನ್ ಕಂಪೈಲರಲ್ಲಿ ವಾಯ್ಡ್ ಮೇನ್ ಅಲೌ ಮಾಡ್ತಿಲ್ಲ. ಸೊ ಅದರಿಂದ ಇಂಟ್ ಮೇನ್ ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ SI ಕ್ಲಾಸಿಗೆ ಬಂದುಬಿಟ್ಟು ಐ ಆಮ್ ಕ್ರಿಯೇಟಿಂಗ್ ದ ಆಬ್ಜೆಕ್ಟ್. ಅಗೇನ್ ಇಲ್ಲಿ 1 more ಸ್ಟೇಟ್ಮೆಂಟ್ ಬರಬೇಕು, ದಟ್ ಇಸ್ ಕ್ಲಿಯರ್ ಸ್ಕ್ರೀನ್. ಅಗೇನ್ ದಟ್ ಕಂಪೈಲರ್ ಇಸ್ ನಾಟ್ ಲೆಟಿಂಗ್ ಮೀ ಡೂ ದಟ್. ಸೊ ಅದರಿಂದ ನಾನು ಅದನ್ನು ಕಮೆಂಟಲ್ಲಿ ಕೊಡ್ತಾ ಇದ್ದೀನಿ. ಓಕೆನಾ, ಈ ಸ್ಟೇಟ್ಮೆಂಟ್ ಇರಬೇಕು ಟರ್ಬೋ CL ಮಾಡೋ ಹಾಗಿದ್ರೆ. ಅದಾದಮೇಲೆ ಇಲ್ಲೂ ಬಂದುಬಿಟ್ಟು ವಾಯ್ಡ್ ಮೇನ್ ಬರಬೇಕದು.
ಓಕೆನಾ, ಅಷ್ಟೇ. ಆಮೇಲೆ obj.getD ಆ ಫಂಕ್ಷನ್ ಕಾಲ್ ಮಾಡ್ತಿದ್ದೀನಿ ಯೂಸಿಂಗ್ ದ ಡಾಟ್ ಆಪರೇಟರ್ ಆ್ಯಂಡ್ ದ ಆಬ್ಜೆಕ್ಟ್ ನೇಮ್. ಈ ಆಬ್ಜೆಕ್ಟ್ ನೇಮ್ obj ಮಾತ್ರ ಅಲ್ಲ, ಏನು ಬೇಕಾದರೂ ಇರ್ಬೋದು, ಎಸ್ ಇರ್ಬೋದು, ಬಿ ಇರ್ಬೋದು, ಅವ್ರ ಆಬ್ಜೆಕ್ಟ್ ಅಂತ ಲೆಂತಿನೂ ಇರ್ಬೋದು. ಆದರೆ ನಮ್ಗೆ ಟೈಪಿಂಗ್ ಈಸಿ ಆಗಲಿ ಅಂತ ನಾವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಡೋದು ಅಷ್ಟೇ. ಆಮೇಲೆ ಆರ್ಡರಲ್ಲಿ ಕಾಲ್ ಮಾಡಬೇಕು. ಫಸ್ಟ್ ಇನ್ಪುಟ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಡಿಸ್ಪ್ಲೇ ಮಾಡೋದು, ಇದೇ ಅಲ್ವಾ ಪ್ರೊಸೀಜರ್. ಸೊ ಆರ್ಡ್ರಲ್ಲಿ ಫಂಕ್ಷನ್ಸ್ ಕಾಲ್ ಮಾಡಬೇಕು. get ch to ವ್ಯೂ ದ ಔಟ್ಪುಟ್ ವ್ಯೂ ಮಾಡೋಕ್ಕಂತ ಹೇಳೋಕ್ಕಾಗಲ್ಲ. ಔಟ್ಪುಟ್ ಸ್ಕ್ರೀನ್ನ ಬಂದುಬಿಟ್ಟು ಕ್ಲೋಸ್ ಆಗದೆ ಬಿಡದೆ ಹೋಲ್ಡ್ ಮಾಡಿ ಇಡೋಕ್ಕೆ ಯು ಕ್ಯಾನ್ ಯೂಸ್ ದಿಸ್ get ch ಫಂಕ್ಷನ್. ಇಫ್ ಯು ಡೋಂಟ್ ಯೂಸ್ ಅಂದರೆ ಔಟ್ಪುಟ್ ಬಂದಿದ ತಕ್ಷಣ ಸ್ಕ್ರೀನ್ ಬ್ಲ್ಯಾಂಕ್ ಔಟ್ ಅಲ್ಲ, ಇಲ್ ಗೋ ಟು ದ ಸೋರ್ಸ್ ಕೋಡ್ ಪೇಜ್. Alt F5 ಯೂಸ್ ಮಾಡಿ ಟರ್ಬೋಸಿಯಲ್ಲಿ ಔಟ್ಪುಟ್ ನೋಡಬೇಕು. ಆದರೆ get ch ಯೂಸ್ ಮಾಡಿದ್ರೆ ಯು ಡೋಂಟ್ ನೀಡ್ ಟು ಪ್ರೆಸ್ Alt 5. ನೀವು ಬಂದುಬಿಟ್ಟು ಎಂಟರ್ ಅಥವಾ ಬೇರೆ ಕೀ ಪ್ರೆಸ್ ಮಾಡೋವರೆಗೂ ಸ್ಕ್ರೀನ್ ಬಂದುಬಿಟ್ಟು ಹಾಗೆ ಇರುತ್ತೆ, ಔಟ್ಪುಟ್ ಸ್ಕ್ರೀನ್. ಅಷ್ಟೇ ಈ ಪ್ರೋಗ್ರಾಮ್. ಇವಾಗ ಇದನ್ನು ಬಂದುಬಿಟ್ಟು ನಾನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಯಾವುದೇ ಒಂದು ಆಲ್ಗಾರಿದಮು ಏನೂ ಇಲ್ಲ. ನೋಡಿ, ಇಲ್ಲಿ ನಾನು ಎಲ್ಪ್ಯಾಡಲ್ಲಿ ಇದ್ದಿದ್ದು ಕೋಡ್ನ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ನೇಮು ಟರ್ಬೋಸಿನಲ್ಲಿ ಯು ಶುಡ್ ಪುಟ್ .h ವೇರ್ ಈ ಸ್ಟೇಟ್ಮೆಂಟ್ ನೆಸೆಸರಿ ಅಲ್ಲ, ಟರ್ಬೋಸಿಯಲ್ಲಿ ಹಾಕಬೇಡಿ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಟರ್ಬೋಸಿನಲ್ಲಿ ವಾಯ್ಡ್ ಮೇನ್ ಯೂಸ್ ಮಾಡಬೇಕು, ಇಂಟ್ ಮೇನ್ ಅಲ್ಲ, ವಾಯ್ಡ್ ಮೇನ್ ಕಂಪಲ್ಸರಿ. ದೆನ್ ಬಂದುಬಿಟ್ಟು ಕ್ಲಿಯರ್ ಸ್ಕ್ರೀನ್ ಯೂಸ್ ಮಾಡಬೇಕು, ಯಾಕಂದರೆ ಪ್ರೀವಿಯಸ್ ಎಕ್ಸಿಕ್ಯೂಷನ್ ಬಂದುಬಿಟ್ಟು ಕ್ಲಿಯರ್ ಮಾಡೋದಕ್ಕೆ ಕ್ಲಿಯರ್ ಸ್ಕ್ರೀನ್ ಆ್ಯಂಡ್ ಇಟ್ ಇಸ್ ಅ ಫಾರ್ಮ್ಯಾಟಿಂಗ್ ಫಂಕ್ಷನ್. ಸೊ ಕ್ಲಿಯರ್ ಸ್ಕ್ರೀನ್ ಯೂಸ್ ಮಾಡಬೇಕು. ಕೆಲವೊಂದು ಪ್ರೋಗ್ರಾಮ್ಸ್ಗೆ ಬಂದುಬಿಟ್ಟು ಇದು ಕಂಪಲ್ಸರಿ ಇರುತ್ತೆ, ಕೆಲವೊಂದು ಬಂದುಬಿಟ್ಟು 3 or 2 ಇನ್ಪುಟ್ಸ್ ತೋರಿಸಲೇಬೇಕು. ಸೊ ಅದಕ್ಕೆ ಬಂದುಬಿಟ್ಟು ಫಸ್ಟ್ ಟೈಮ್ ಕ್ಲಿಯರ್ ಸ್ಕ್ರೀನ್ ಯೂಸ್ ಮಾಡಿ, ಸೆಕೆಂಡ್ ಒನ್ಗೆ ಕಮೆಂಟ್ ಮಾಡಬೇಡಿ, ಅಷ್ಟೇ ಇದು. ಆಮೇಲೆ ದೆನ್ ಯು ವಿಲ್ ಕಾಲ್ ದ ಫಂಕ್ಷನ್ ಅಕಾರ್ಡಿಂಗ್ ಟು ದ ಆರ್ಡರ್, ದೆನ್ ಕ್ಲೋಸ್ ದ ಇಂಟ್ ಮೇನ್. ವಾಟ್ ಇಸ್ ವಾಯ್ಡ್ ಮೇನ್, ಇದು ಬಂದುಬಿಟ್ಟು ಮೇನ್ ಪ್ರೋಗ್ರಾಮ್ ಇಲ್ಲೇ ಎಕ್ಸಿಕ್ಯೂಟ್ ಆಗೋದು. ಇಲ್ಲಿ ಕಾಲ್ ಮಾಡಿದಾಗ ಇದು ಬಂದುಬಿಟ್ಟು ಇಟ್ ವಿಲ್ ಗೋ ಆ್ಯಂಡ್ ಕಾಲ್ ದಿಸ್ ಫಂಕ್ಷನ್. ಓಕೆನಾ, ಈ ಸ್ಟೇಟ್ಮೆಂಟ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ನಾವು ಲೆಟ್ಸ್ ರನ್. ಓಕೆ, ಇಲ್ಲಿ ಲ್ಯಾಂಗ್ವೇಜ್ ಚೂಸ್ ಮಾಡಬೇಕು, C++. ಹಾಂ, ಔಟ್ಪುಟ್ ಬಂತ. ನಾವು ಲೆಟ್ಸ್ ಗಿವ್ ದ ವ್ಯಾಲ್ಯೂಸ್ ಬಂದುಬಿಟ್ಟು ನಾನು 7500 ಫಾರ್ ಪ್ರಿನ್ಸಿಪಲ್ ಕೊಡ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 4.5 ಅಂತ ಕೊಡ್ತಾ ಇದ್ದೀನಿ, ಅಂದರೆ 4.5 years. ನೋಡಿ, ಇಲ್ಲಿ ಬಂದುಬಿಟ್ಟು 4.5 ಡೆಸಿಮಲ್ ಪಾರ್ಟ್ ಇದೆಯಲ್ಲ, ಸೊ ಯು ವಿಲ್ ಬಿ ಯೂಸಿಂಗ್ ಡಬಲ್. ಫ್ಲೋಟು ಯೂಸ್ ಮಾಡ್ಬೋದಲ್ಲ ಅಂತ ಕೇಳ್ಬೋದು, ಆದರೆ ಬಂದುಬಿಟ್ಟು 7500 ವಿಚ್ ಇಸ್ ಅ ಲಾರ್ಜ್ ನಂಬರ್. ಅದು ಕ್ಯಾಲ್ಕುಲೇಟ್ ಮಾಡಿದಾಗ ಇನ್ನು ಲಾರ್ಜ್ ವ್ಯಾಲ್ಯೂಸ್ ಜೊತೆ ಡೀಲ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಡಬಲ್ ಯೂಸ್ ಮಾಡ್ತಿರೋದು. 4.5 ಟಿ ಬಂದುಬಿಟ್ಟು 4.5, ಆಮೇಲೆ 8.25. ಓಕೆನಾ, 2784.38. ಆಮೇಲೆ ಡಬಲ್ಗೂ ಫ್ಲೋಟ್ಗೂ ಇನ್ನೂ ಒಂದು ವ್ಯತ್ಯಾಸ ಏನು ಅಂದರೆ, ಆ್ಯಕ್ಚುಲಿ ಈ ಲಾರ್ಜ್ ರೇಂಜು ಅದೆಲ್ಲ ಬಂದುಬಿಟ್ಟು ನಾಟ್ ದ ಎಕ್ಸಾಕ್ಟ್ ಆನ್ಸರ್. ಪ್ರಾಪರ್ ಆನ್ಸರ್ ಏನು ಅಂದರೆ ಫ್ಲೋಟ್ ಆ್ಯಂಡ್ ಡಬಲ್ಗೆ ಪ್ರೆಸಿಷನ್ ವ್ಯತ್ಯಾಸ ಇರುತ್ತೆ. ಫ್ಲೋಟಲ್ಲಿ ಬರೀ 4 digits ಸಮಥಿಂಗ್ 4 digits ಏನೋ ಬಂದುಬಿಟ್ಟು ಪ್ರೆಸಿಷನ್ ಇರುತ್ತೆ ಡೆಸಿಮಲ್ ಆದಮೇಲೆ, ಅಂದರೆ ಅಕ್ಯುರೇಸಿ ಕರೆಕ್ಟ್ ವ್ಯಾಲ್ಯೂ ಅಕ್ಯುರೇಟ್ ಆಗಿರುತ್ತೆ 4 digitsವರೆಗೂ. ಆದರೆ ಡಬಲಲ್ಲಿ 7 digitsವರೆಗೂ 7 or 8 digitsವರೆಗೂ ನಮಗೆ ಅಕ್ಯುರೇಸಿ ಪ್ರೆಸಿಷನ್ ಇರುತ್ತೆ. ಸೊ ದಟ್ ಇಸ್ ದ ಡಿಫ್ರೆನ್ಸ್. ಸೊ ಅಷ್ಟೇ ಈ ಪ್ರೋಗ್ರಾಮ್. ಆ್ಯಂಡ್ ಯಾ, see you all in my next video. Bye bye.